ಅಂತೇನು ಸಕ್ಕತ್ತಾಗಿ ಹೆಂಗೈತೆ ಅಂತೀಯ. ಅಯ್ಯೋ ಯಾರು ಅಕ್ಕ ತಂಗಿಯರು ಇಲ್ವಲ್ಲಪ್ಪ. ಆರತಿ ಮಾಡೋಕ್ಕೆ ನಾನೇ ಮಾಡ್ತೀನಮ್ಮ. ನಾನೇ ಮಾಡೋದೇನು ಸಮಯ ಮತ್ತೆ ನೀನೇ ಮಾಡು. ಯಾರು ಹಿಂದಿಲ್ಲ ಮುಂದಿಲ್ಲ, ಅಕ್ಕ ತಂಗಿಯರಿಲ್ಲ, ಯಾರು ಇಲ್ಲ ಅಂದಮೇಲೆ ನಾವೇ ಮಾಡ್ಬೇಕು. ಮತ್ತೆ ಇನ್ನೇ ಮಾಡೋಕ್ಕಾಗುತ್ತೆ. ಒಬ್ಬನೇ ಮಗ ಅಂದಮೇಲೆ ನಮಗೆ ಇವಾಗ ರತ್ತೆ ಆದರೂ ಮಾಡ್ತಾಳೆ. ನಾ ರತ್ತೆ ಅಂತಾಗೆ ಮಾಡಿಸು ಸುಮ್ಮನೆ. ಅವ್ರ ಅತ್ತೆ ಆಗಿರೋದೇ ಮಾಡ್ಲೇಳು. ಹೋಗಿ ಮೀನಾ ಮಾಡು. ಮತ್ತೆ ಹಾಡು ಹೇಳ್ಬೇಕಮ್ಮ. ಬರೀ ಆರತಿ ಬೆಳಗೋದಲ್ಲ, ಆರತಿ ಬೆಳಗಿರಿ ದೊಡ್ಡಾಕಲ್ಲ ನಮ್ಮ ಹುಡುಗ. ನೀನು ಹಾಡು ಹೇಳ್ಬೇಕು. ಆರತಿ ಎತ್ತಿರೆ ತಳ್ ಮಂಜುನ್ಗೆ ನಮ್ಮ ಸೊಳ್ ಮಂಜುನ್ಗೆ, ಆರತಿ ಎತ್ತಿರೆ ನಮ್ಮ ಕಾಳ್ ಮಂಜುನ್ಗೆ ನಮ್ಮ ಸೊಳ್ ಮಂಜುನ್ಗೆ ಅಂತ ಹಾಡು ಹೇಳಿ ನಾವು ಅದು ಹೆಂಗೆ ಆಗ್ತೀವಮ್ಮ ದುಡ್ಡ ನೋಡ್ ಪಾಪ. ಯೋಟ ಅತ್ತೆ ಅಂತೇಳಿ ಅಂತ ಹಾಡು ಹೇಳಿರಿ ನಾವು ಹಾಕ್ತೀವಿ ದುಡ್ಡ. ನಾವತ್ತಕ್ಕೆ ಹಾಕ್ಯಾವ ತೆಗಿ. ಅಲ್ಲ ನೋಡು ಈ ಅಂತ ಹಾಡು ಹೇಳ್ತಾಳೆ. ಒಳ್ಳೆ ಪದ ಹೇಳ್ಬೇಕಿಲ್ಲ. ಒಳ್ಳೆ ಪದ ಹೇಳಿರೆ ನಾವು ಸೊಮ್ಮೆ ಇದು ಮದುವೆ ಪದ ಹೇಳ್ಬೇಕಮ್ಮ. ಅಂತದ್ರಾಗೆ ನೀನು ಇದು ಯಾತೆ ಹೇಳ್ತೀಯ. ಹೆಂಗೋ ಹಾಕ್ತಾರೆ ಇರೋಳೊಬ್ಳು ಅತ್ತೆ ಅಂತ. ನೋಡಮ್ಮ ಹೆಂಗೆ ಮತ್ತೆ ಹಂಗೆ ಮತ್ತೆ ಹೇಳೋದು. ನನಗೆ ಹಂಗೆ ಬರೋದು ಹೇಳೋಕ್ಕೆ. ನಾವು ಹಂಗೆ ಅಪ್ಪ ಹೇಳೋದು. ಆರತಿ ಎತ್ತೀರಿ ನಮ್ಮ ಕಾಳ್ ಮಂಜನ್ಗೆ ನಮ್ಮ ಸೊಳ್ಳು ಮಂಜನ್ಗೆ ಬಿಡ್ಕೊಳಲ್ಲ ಪಾಪ ದುಡ್ಡ. ಸರಿಯಾಗಿ ಹಾಡು ಹೇಳೋ ತಕ್ಕನ ನಮ್ಮ ಕಲನ್ ಎಂತ ಹಾಡು ಹೇಳ್ತಾಳೆ ನೋಡಿ ಮತ್ತೆ. ಸರಿಯಾಗಿ ಹಾಡು ಹೇಳ್ಬೇಕು. ಜೋಡಿ ಅಂತನು ಹೆಂಗೈತಲ್ಲ ನಮ್ಮ ಊರಾಗೆಲ್ಲ ಹಂಗೆ ಕಣ ಮಂದಿದ್ದು ಕರ್ಕೊಂಬರ್ಬೇಕಾರೆ ಭಾಳ ಚೆನ್ನಾಗಿ ಸುಂದ್ರಪ್ಪ ಒಳ್ಳೆ ಸೊಸೆ ತಂದಪ್ಪ ಅಂತಾರೆ ಎಲ್ಲ ಊರಾಗೆಲ್ಲ. ಸುಂದ್ರಪ್ಪ ನೀನು ಗ್ರೇಟಪ್ಪ, ಹೆಂಗೆ ಒಳ್ಳೆ ಸೊಸೆ ತಂದುಬಿಟ್ಟೆ, ಚೆನ್ನಾಗೈತಿ ಜೋಡಿ ಮಾತ್ರ ಸೂಪರ್ ಆಗೈತಿ ಅಂತೇಳಿ ಎಲ್ಲರೂ ಹಂಗೆ ಪೊಂಬೋದು. ಜೋಡಿ ಮಾತ್ರ ಐ ಕ್ಲಾಸ್ ಆಗೈತಿ ಅಂತಾರೆ. ಮತ್ತೆ ಅತ್ತೆ ಹಂಗೆ ನೀವು ಆರತಿ ಬೆಳಗಿದ್ಮೇಲೆ ಸ್ವಲ್ಪ ದೃಷ್ಟಿ ತೆಗ್ದಾಕ್ಬೇಕು. ತುಂಬ ಚೆನ್ನಾಗಿದೆ ಜೋಡಿ ಅಂತೂ. ಚೆನ್ನಾಗಿರೋದಕ್ಕೆ ಎಷ್ಟು ಜನಗಳು ಕಣ್ಣು ಬಿದ್ದಿದೆಯೋ ಏನೋ. ಅದಕ್ಕೇ ಸ್ವಲ್ಪ ಎಲೆ ಹಾಕಿಬಿಟ್ಟು ಸುಣ್ಣನು ರತ್ನೀರು ಎಲ್ಲ ಮಾಡಿಕೊಂಡು ಸ್ವಲ್ಪ ದೃಷ್ಟಿ ತೆಗ್ದಾಕ್ಬೇಕು. ದೃಷ್ಟಿ ತೆಗ್ದಾಕ್ಬೇಕು. ಯಪ್ಪ ನನ್ನ ಸೊಸೆಗೆ ದೃಷ್ಟಿ ಆಗಿಬಿಡುತ್ತೆ. ಅಯ್ಯೋ ನನಗೆಲ್ಲ ಅದೆಲ್ಲ ಏನಾಗೋದಿಲ್ಲ ಬಿಡಿ. ನಾನು ಯಾವಾಗಿಂದಲೂ ಈ ಥರನೇ ಇರೋದು. ಎಲ್ಲ ಏನು ಅವಾಗೇನು ನನಗೇನೇನು ಅದೆಲ್ಲ ಕಣ್ಣೆಸರಾಗೋದು ದೃಷ್ಟಿ ಆಗೋದು ಈ ರೀತಿ ಎಲ್ಲ ಏನೂ ಆಗಿಲ್ಲ ನನಗೆ ಯಾವತ್ತೂ. ಇವಾಗ ಜನಗಳು ನೋಡ್ತಾರಲ್ಲ ಅದಕ್ಕೆ ಹಂಗೆ ಆಗುತ್ತೆ. ಎಲ್ಲ ಆರತಿ ಮಾಡಿ ಇವಾಗ ಒಳಗೆ ಕರ್ಕೊಂಡ್ಮೇಲೆ ಒಳಗೆ ಕುಂಡ್ರಿಸಿ ತೆಗ್ದು, ಇಲ್ಲಾಂದ್ರೆ ಇಲ್ಲೇ ತೆಗ್ದಾಕೋದು ಹೇಳು. ಆರತಿ ಮಾಡಿ ಆಮೇಲೆ ತೆಗ್ದಾಕೋದು. ತೆಗಿಯೋಕ್ಕಾಗುತ್ತೆ ಹೇಳೋದು ದೃಷ್ಟಿ. ಈಗ ಜನಗಳ ಕಣ್ಣು ಒಬ್ಬೊಬ್ರದ್ದು ಒಂದೊಂದು ಥರ ಇರಲ್ಲ. ಒಬ್ಬೊಬ್ರ ಕಣ್ಣಿಗೆ ಕಲ್ಲು ಕರಗ್ದಂಗೆ ಕರಗ್ಬಿಡ್ತಾರೆ ಅಂತಾರೆ. ಅದಕ್ಕೋಸ್ಕರ ಒಬ್ಬೊಬ್ರ ಕಣ್ಣು ಸರಿ ಇರಲ್ಲ. ಮತ್ತೆ ಅಯ್ಯೋ ಆಮೇಲೆ ನನ್ನ ಮೊಮ್ಮಗಂತೂ ಯೋಸ್ಪಟ್ಟು ದೃಷ್ಟಿ ತೆಗಿತಿದ್ವಿ ಗೊತ್ತು. ಯಾವಾಗ ಯೋಟ ಹಂಚಿ ಕಡ್ಡಿ ಸುಡ್ತಿದ್ವಿ ದೃಷ್ಟಿ ತೆಗ್ದು ಹಾಕ್ತಿದ್ವಿ. ಅಯ್ಯೋ ಸಣ್ಣ ಹುಡುಗನಾಗೆ ಆ ಪಾಟಿ ಕಣ್ಣಸ್ರಾಗದವನ್ಗೆ. ಹೋಗು ಎಷ್ಟು ಕಣ್ಣಸ್ರು ತೆಗ್ದಿದ್ದೀವ ನಾವಂತೂ. ಗೋಲ್ ಕಣ್ಣಸ್ರು ತೆಗ್ದಿದ್ದೀವಿ. ನಿಮ್ಮ ಅಮ್ಮ ಇರ್ನೂ ಎಲ್ಲಾರನ್ನೂ ಬರ್ರಿ ಅಂತ ಹೇಳ್ಬೇಕಾಯ್ತು. ಬರ್ತಾರಲ್ಲಿ. ಇವಾಗ ಆರತಿ ಬೆಳಗಮ್ಮ ಹಾಕಪ್ಪ ಒಂದು 100 ರೂಪಾಯಿ ದುಡ್ಡ. ಒಂದು 50 ರೂಪಾಯಿ ಹಾಕ್ಲಿ ಸಾಕಾರ. ಅತ್ತಿಗೆ ಏನು ಕಡಿಮೆ ಆಗೈತಿ? ಏನು ಕಡಿಮೆ ಆಗಿಲ್ಲ ಏನಿಲ್ಲ. 100 ರೂಪಾಯಿ ಹಾಕಿ ಒಂದು 50 ರೂಪಾಯಿ ಹಾಕಿರಾತು. ಹೇಳಮ್ಮ ಕೋಲಮ್ಮನ ಮೊಮ್ಮಗನ ಮದುವೆ ಆಗೈತಿ. ಯಾವಾಗ ಮದುವೆ ಮಾಡ್ಕೊಂಬಂದಿದ್ರ? ಯಾಕೆ ಹೋಗಿದ್ವಿ ನಾವೇ ಎಲ್ಲ. ನನ್ನ ಅಮ್ಮರೇನೇ ಹೋಗಿದ್ವಿ. ನಮ್ಮ ನಾವು ನನ್ನ ಮಗ ನನ್ನ ಸೊಸೆ ಎಲ್ಲ ನಾವೇ ಹೋಗಿ ಅವ್ರ ಮನೆಯಾಗೂ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಅವರ ಅಣ್ಣ ಎಲ್ಲರೂ ಬಂದಿದ್ರು. ಎಲ್ಲ ಹಿಂಗೆ ಅವ್ರ ಅಕ್ಕಪಕ್ಕದಾಗ್ಲಾರು ಒಂದಿಬ್ರು ಬಂದಿದ್ರು. ನಾವೇನು ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲೇ ದೇವಸ್ಥಾನ ತಗ ಗಣೇಶನ ದೇವಸ್ಥಾನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಂದ್ವಿ. ನಾವೇನು ಸಿಂಪಲಾಗಿ ಮಾಡಿದ್ವಿ ಕಣಕ್ಕ. ಪಾಪ ಅವ್ರಂಗೆ ಮಾಡ್ಕೊಡಂಗಿರಲಿಲ್ಲ. ನಾವು ಗ್ರ್ಯಾಂಡ ಮಾಡ್ಬೇಕಂತಲೇ ಇದ್ವಿ. ಅದಕ್ಕೆ ಅವರು ಇಲ್ಲ ಸಿಂಪಲಾಗಿ ಆಗಲಿ ಅಂತಂದ್ರು. ಅದಕ್ಕೆ ಸಿಂಪಲಾಗೆ ಮಾಡಿ ಮುಗಿಸಿ ಹೊತ್ಲಾಗೆ. ಚೆನ್ನಾಗೈತೆ ಜೋಡಿ ರಜಕಯ್ಯ. ಕೋಮಲಮ್ಮ ಮಸ್ತ್ ಐತಿ. ಫಸ್ಟ್ ಕ್ಲಾಸ್ ಐತಿ ಜೋಡಿ ಮಾತ್ರ. ಚೆನ್ನಾಗೈತೆ ಬಿಡು. ಚೆನ್ನಾಗೈತೆ ನಿನ್ನ ಮಗ್ಗು ಸಸಿಗೂ ಚೆನ್ನಾಗೈತಿ. ಚೆನ್ನಾಗೈತೆ ಕಣಮ್ಮ ಸೌಮ್ಯಮ್ಮ. ನಿನ್ನ ಸಸಿ ಚೆನ್ನಾಗೈತಾಳೆ. ನಿನ್ನ ಮಗ ಸಸಿಗೂ ಜೋಡಿ ಫಸ್ಟ್ ಕ್ಲಾಸ್ ಆಗೈತಿ. ಅಯ್ಯೋ ಅಲ್ಲಿಂದ ಕರ್ಕೊಂಬಂದ್ವಿ. ಅಲ್ಲಿಂದನೇ ಇಳಿಸ್ಕೊಂಡು ಕೆರೆಗೆಲ್ಲ ಹಂಗೆ ಅಂದಿದ್ದೆ. ಜೋಡಿ ಮಾತ್ರ ಹೆಂಗೈತೆ. ಸಖತ್ತಾಗೈತೆ ಜೋಡಿ ಮಾತ್ರ. ಹೆಂಗೈತೆ ಮರ ಜೋಡಿ ಅಂತಾರೆ ಎಲ್ಲನ ಊರಾಗೆಲ್ಲ ಹಂಗೆ ಅಂದಿದ್ದು. ಎಷ್ಟು ಹಾಕ್ಬೇಕಪ್ಪ ಇವತ್ತಿಗೆ ದುಡ್ಡ? ದುಡ್ಡಿಲ್ಲ ಕಣತ್ತೆ. ನೀನು ನನಗಿನ್ನ ಕೊಡ್ಬೇಕು ಅಂತದಾಗ ನಾನು ಯಾಕೆ ನಿನ್ಗೆ ಹಾಕನ? ನೀನು ಇನ್ನ ಕೊಡ್ಬೇಕಪ್ಪ. ಸಾವ್ಕಾತಿ ಅತ್ತೆ ಅಲ್ವೇನಜ್ಜಿ? ಇವತ್ತೆ ನನಗೆ ಕೊಡ್ಬೇಕಂತದ್ರಾಗ ನಾನು ಕೇಳ್ತೈತಲ್ಲ. ಅಮ್ಮ ನೀನು ಮೀನಮ್ಮ ನೀನು ಕೊಡ್ಬೇಕಣಮ್ಮ. ನೀನು ಕೊಟ್ಟು ಅವಳಿಗೆ ಆರತಿ ಮಾಡಬೇಕು ಅಂತದ್ರಾಗೆ ನಾನಿವತ್ತು ಆರತಿ ಮಾಡ್ತಾ ಇರೋದು ಕೈ ನೈಸ್ಕೊಂಡು ಎಲ್ಲ ನಾನು ಆರತಿ ಮಾಡ್ತಿರೋದು. ಓಹೋ ಅಲ್ಲ ಹೆಂಗೆ ಹೇಳ್ತೀರಿ ನೋಡಿ ನೀವು.
ಹಾಂ ನಾನು ಕೊಟ್ಟು ಆರತಿ ಮಾಡ್ಬೇಕು ಅವನಿಗೆ ನಾನು ಯಾಕೆ ಮಾಡ ನೀನು ನನಗೆ ನೀನು ಮಾಡೋಕ್ಕೆ ಕೆಲಸ ಇಲ್ಲಿ ಹಾಂ ಏಯ್ ನೀನೊಂದು 1,000 ರೂಪಾಯಿ ದುಡ್ಡು ಹಾಕತಕ್ಕನ ನಾನು ಸುಮ್ಕಿರಲ್ಲ 1,000 ರೂಪಾಯಿ ದುಡ್ಡು ಹಾಕ್ಲೇಬೇಕು ಈಗ ಆರತಿ ಮಾಡ್ತಾ ಇದ್ದೀನಿ ಮೇಲೆ 1,000 ರೂಪಾಯಿ ದುಡ್ಡು ಹಾಕ್ಲೇಬೇಕು ಯಾರಂತ ತಂಗಿ ಆಗಾರ್ತಾಗ ಅಕ್ಕ ಆಗಾರ್ತಾಗ ಮಾಡಿಸ್ಬೇಕಾಗಿತ್ತು ಇವು ಅತ್ತೆಯವ್ರ ಹಿಂಗೆ ಮತ್ತು ಅತ್ತೆಯವ್ರ ಕೈಯಾಗೆ ಬೋಲು ಮಾಡಿಸ್ಬಾರ್ದು ಹಿಡ್ದಿದ್ದೆ ಪಟ್ಟು ಕೊಡ್ಲಿ ಅವಳು ಅಂತಾರೆ ತವ್ರ ಮನೆಯವ್ರು ಏನು ಅಕ್ಕ ತಂಗಿಯರಾದರೆ ಬಿಡತ್ತ ಅಂತ ಸುಮ್ಮನೆ ಹಾಕ್ತಾರೆ ಏನು ನಮ್ಮ ಅಣ್ಣ ತಮ್ಮ ಹೆಂಗೆ ಮದುವೆ ಆಗ್ಯಾವನೆ ಅಂತ ಇವು ಅತ್ತೆಯವ್ರು ಹಿಂಗೆ ಮಚ್ಚಿ ಅಲ್ಲ ನೀ ನಮ್ಗೆ ಏನು ಕಡಿಮೆ ಐತಂತ ಅಲ್ಲಿ ಕಣ್ಕೊಂಬ್ಲಮ್ಮ ಹೇಳಮ್ಮ ನಿನ್ನ ಮಗಳಿಗೆ ಏನು ಕಮ್ಮಿ ಆಗಿಲ್ಲ ಬಿಡಮ್ಮ ಅಂತ ಏನು ಹಂಗೆ ಅಳಿ ಅಂತ ದುಡ್ಡು ಹಾಕು ಅಂತ ಆತಿ ತಟ್ಟೆ ಇಟ್ಕೊಂಡು ಹಿಂಗೆ ನಿನ್ಕಂಡ್ರಿ ಅದೇ ನಾನು ಹಂಗೆ ಹೇಳ್ತಾ ಇದ್ದೀನಿ ಆದರೆ ಅವ್ರು ಕೇಳ್ತಿಲ್ಲ ಹಾಕಪ್ಪ ಪಾಪ ಒಂದು 500 ರೂಪಾಯಿ ಹಾಕತ್ತೀನಿ ಮಾಡೋಕ್ಕಾಗತ್ತೆ ಮಮ್ಮಿನಮ್ಮ ಆಕೆ ಸಾಕು. ಇವಾಗ ಒಂದೆರಡು ದೃಷ್ಟಿ ತೆಗಿಯಮ್ಮ ಇಬ್ಬರಳ್ಗೋನು ಒಂದೆರಡು ದೃಷ್ಟಿ ತೆಗೆದ್ಬಿಡು ಸಾಕು ಇನ್ನು ಬಲ್ಗಾಲಿಕ್ಕೆ ಒಳಗೆ ಬರ್ತಾರೆ ಇಬ್ರು ಹೆಂಗೆ ಇಬ್ರು ಚೆನ್ನಾಗಿದ್ರೆ ಸಾಕಮ್ಮ ನಮಗೆ ಮದುವೆ ನಮ್ಮ ಹುಡುಗಂದು ನಮ್ಮ ಪಾಪಂದು ಎಲ್ಲ ಆಗುತ್ತೆ ಎಂಬಾರ ಎಲ್ಲಾನ ಇವನಿಗಿನ್ನೆಲ್ಲ ಮದುವೆ ಎಂಬಾರ ಇವತ್ತು ಜನಕ್ಕಂತೂ ಶಾಕ್ ಆದಂಗೆ ಆಗ್ಬಿಟ್ಟೈತಿ ಅಯ್ಯೋ ಹಣೆ ಬರ್ದಾಗ ಏನಾಗುತ್ತೆ ಅಂತ ಯಾರೂ ಕಂಡಿಲ್ಲ 2 ದಿನ ತಡವಾಗ್ಬೋದು ಅಡವಾಗಿರೋದೇ ಸಿಗುತ್ತೆ ಅಂತಾರಲ್ಲ 2 ದಿನ ತಡ ಆದ್ರೂ ಪರವಾಗಿಲ್ಲ ಅಡವಾಗಿರೋದೇ ಆಗುತ್ತೆ ಅಂತಾರಲ್ಲ ಆಗ ಹಂಗೆ ಅಡವಾಗಿರೋ ಅಂಥದ್ದೇ ಆಯ್ತು ನಮಗೆ ಇಲ್ಲೋಡು ಏನೋ ಆಗಲ್ಲ ಅಂತಿದ್ರಲ್ಲ ಅಂಥವ್ರಿಗೆಲ್ಲ ಇವತ್ತು ಮಕ್ಕಳ್ದಂಗೆ ಆಗೈತಿ ನೋಡ್ರಿ ತಂತು ಹೆಂಗೆ ಬೈಕೆ ಮಾಡ್ತಾಯಿ ಅಯ್ಯೋ ಅವ್ನಿಗೆ ಇನ್ನೆಲ್ಲೇ ಮದುವೆ ಅವ್ನಿಗೆ ಮದುವೆನೇ ಆಗಲ್ಲ ಆ ಕುಡ್ದು ಉಲ್ಡಾಡ ನನ್ನ ಮಗು ಇನ್ಯಾರು ಏನು ಕೊಡ್ತಾರೆ ಇವಾಗ ನೋಡು ಎಂಥ ಒಳ್ಳೆ ಹೆಣ್ಣು ಸಿಕ್ತಲ್ಲಿ ಬಿಡು ಅದಕ್ಕೆ ಮತ್ತೆ ಯಾರ ಹಣೆ ಬರೋನು ಕಟ್ಟಕ್ಕೆ ಮಾತಾಡಬಾರ್ದು ಯಾರ ಬಗ್ಗೆನೂ ಮುಂದಾಗಲಿ ಅನ್ಬಾರ್ದು ಅಂಬೋದು ಅವ್ರವ್ರ ಹಣೆ ಬರ್ದಾಗೆ ಏನೇನಾಗುತ್ತೆ ಅದೇನೇನು ಆಗ್ಬೇಕು ಅಂಬೋದಿದ್ರುತ್ತಾ ಅದು ಹಾಗೆ ಆಗುತ್ತೆ ಅದೇ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಯಾರೇ ಆಗಲಿ ಅವ್ರ ಹಣೆ ಬರ್ದಾಗ ಏನು ಬರ್ದಿರುತ್ತೆ ಅಂತ ಗೊತ್ತಿರಲ್ಲ ಸುಮ್ಮನೆ ಯೋಚನೆ ಮಾಡಿ ಮಾತಾಡ್ಬೇಕು ಸುಮ್ಮ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ನನ್ನ ಮೊಮ್ಮಗನ್ನ ಯೋಚನೆ ಅಂದ್ರು ಮದುವೆ ಆಗಲ್ಲ ಅವ್ನಿಗೆ ಇನ್ನೆಲ್ಲಿ ಮದುವೆ ಆಗುತ್ತೆ ಅಂತ ಈಗ ಇವತ್ತು ಆಯ್ತು ಯಾರನ ಇವತ್ತು ಏನು ಒಂದರಲ್ಲೇ ಇವತ್ತು ಮಾತಾಡಲ್ಲ ಇವತ್ತು ಮಾತಾಡೋಕೆ ಮಕ್ಕಿಲ್ಲ ಅವ್ರಿಗೆ ಇವತ್ತು ನೋಡು ಹೆಂಗಾಯ್ತು ಅಂತೇಳಿ ಅವರು ಮಕ್ಕಳ್ದಂಗೆ ಆಗಿರುತ್ತೆ ಮದುವೆ ಆಗಲ್ಲ ಅಂತಿದ್ರಲ್ಲ ಈಗ ಹಂಗೆ ಮದುವೆ ಆತಲ್ಲಪ್ಪ ಅಂತೇಳಿ ಮಕ್ಕಳ್ದಂಗೆ ಆಗಿರುತ್ತೆ ಅವ್ರಿಗೆ ಬಿಡ ಮತ್ತೆ ಒಂದರೆಲ್ಲ ಬಂದು ಅನ್ನ ಹಾಕಲ್ಲ ಇವಾಗ ಏನಾಯ್ತು ಇವಾಗ ಯಾಕದೆಲ್ಲನ ಇನ್ನು ನೋಡಿ ಆಮೇಲೆ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ ಇನ್ಯಾತು ಮಾತಾಡಲ್ಲ ಇನ್ನು ಒಳಗೆ ಕರ್ಕೊಳ್ರಿ ಬಲ್ಗಾಲಿಕ್ಕಿ ಒಳಗೆ ಹೋಗ್ರಮ್ಮ ಬಲ್ಗಾಲಿಕ್ಕೆ ಹೋಗು ಒಳಗೆ ಕರ್ಕೊಳಮ್ಮ ಮೀನಮ್ಮ ಒಳಕ್ಕೆ ಮೆಲ್ಲಕ್ಕೆ ಕರ್ಕೊಂಡು ಹೋಗ್ಬಿಡು ನಿನ್ನ ಅಳಿಯನ್ನು ಮಗಳನ್ನು ಎಂಥ ಒಳ್ಳೆ ಹೆಣ್ಣು ಕೊಟ್ಟಿದ್ದೀವಿ ನಾವು ನನ್ನ ಮಗಳು ಹೆಂಗೈತಿ ಅಂತೇಳಿ ನನ್ನ ಮಗನ ನೋಡಿ ನಿನ್ನ ಮಗಳನ್ನ ಕೊಟ್ಟರೆ ಕಣಮ್ಮ ನನ್ನ ಮೊಮ್ಮಗನ ನೋಡಿ ನನ್ನ ಮೊಮ್ಮಗ ಹಂಗಿರೋದು ನೋಡಿ ನೀನು ಏನು ಕೊಟ್ಟಿರೋದು ನೋಡಿ ಹೆಂಗೆ ಹೇಳ್ತಾಳ ಮೀನು ಬರ್ರಿ ಒಳಗೆ ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗಂದು ಮದುವೆ ಆಗೋದಿಲ್ಲ ಅಂತೇಳಿ ತುಂಬ ಜನ ಆಡ್ಕೊಳ್ತಾ ಇದ್ರು ಇವಾಗ ನನ್ನ ಮಗನ ಮದುವೆ ಆಗಿದೆ ತುಂಬ ಖುಷಿ ಆಗ್ತೈತೆ ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು ತಡವಾಗಿದ್ರೂ ಅಡವಾಗಿರೋ ಅಂತ ಅದೇ ಸಿಕ್ತು ನಮಗೆ ನಿಜ ತುಂಬ ಖುಷಿ ಆಗ್ತೈತೆ ಇವತ್ತು ನೋಡ್ತಾ ಇರಿ ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.